ನಮಸ್ಕಾರ ಸ್ನೇಹಿತರೆ. NDF ಮತ್ತು SNDF ಅಲ್ಲಿ ಟೋಟಲ್ ಆಗಿ 8710 ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. ಸೊ ಪೋಸ್ಟ್ ನೇಮ್ ನೋಡೋದಾದ್ರೆ ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ, ಗಾರ್ಡ್ ಡಿಪಾರ್ಟ್ಮೆಂಟ ಮತ್ತು ಪೆಟ್ರೋಲಿಂಗ್ ವಿಂಗ ಡಿಪಾರ್ಟ್ಮೆಂಟ, ಇದು QRT ಡಿಪಾರ್ಟ್ಮೆಂಟ ETC ಒಳಗೆ ಕಾಲ್ಫಾರ್ ಮಾಡ್ಯಾರ. ಜಾಬ್ ಲೊಕೇಶನ್ ನೋಡೋದಾತಂದ್ರೆ ಆಲ್ ಓವರ್ ಇಂಡಿಯಾ ಒಳಗೆ ಐತ್ರಿ. ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾದೊಳಗೆ ಐತಿ. ಸೊ ನೋಡಿರಿ, ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಪೋಸ್ಟ್ ನೇಮ್ ಮೊದಲ ಜನರಲ್ ಡ್ಯೂಟಿ ಗಾರ್ಡ್ ಅವ್ರಿಗೆ 10th ಪಾಸ್ ಆಗಿರ್ಬೇಕು ರೀ. 10th ಪಾಸ್ಡ್ ಆ್ಯಂಡ್ ಅಬೋವ್ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಆದರೂ ನಡಿತೈತಿ. ಎಲಿಜಿಬಿಲಿಟಿ ನೋಡೋದಾದ್ರೆ ಓನ್ಲಿ ದೋಸ್ ಕ್ಯಾಂಡಿಡೇಟ್ ಆರ್ ಎಲಿಜಿಬಲ್ ಅಪ್ಲೈ ವುಡ್ ಹ್ಯಾವ್ ಪಾಸ್ಡ್ ಅಂದ್ರೆ 10th ಪಾಸ್ ಆಗಿರ್ಬೇಕು ನೀವು ಅಂತ ಹೇಳಿದಾರೆ. ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ನಾಟ್ ಪಾಸ್ಡ್ 10th ಅಂತಂದ್ರೆ ನೀವು 10th ಪಾಸ್ ಆಗಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಆಗಂಗಿಲ್ಲ ಅಂಥೇಳಿ ನೋಟಿಸ್ ಮಾಡ್ಯಾರ. ನೆಕ್ಸ್ಟ್ ಸೆಕ್ಷನ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನಾವು ನೋಡೋದಾತಂದ್ರೆ ಹೈಟ್ ಎಷ್ಟು ಇರಬೇಕಪ್ಪ ಅಂತಂದ್ರೆ ಮಿನಿಮಮ್ 165 ಹೈಟ್ ಇರಬೇಕು ನಿಮ್ಮದು. ನೆಕ್ಸ್ಟ್ ವೇಟ್ ನೋಡೋದಾತಂದ್ರೆ 55 kg ವೇಟ್ ಇರಬೇಕು. ಮತ್ತು ನೆಕ್ಸ್ಟ್ ಚೆಸ್ಟ್ 77 ಸೆಂಟಿಮೀಟರ್. ನೆಕ್ಸ್ಟ್ ಇದು ಚೆಸ್ಟ್ ಎಕ್ಸ್ಪಾಂಡ್ ಮಾಡ್ದೆ. ನೆಕ್ಸ್ಟ್ ಚೆಸ್ಟ್ ಎಕ್ಸ್ಪಾಂಡ್ ಮಾಡಿದಾಗ ಎಷ್ಟು ಇರಬೇಕು ಪ್ಲಸ್ 5 ಸೆಂಟಿಮೀಟರ್ ಆಗಬೇಕು ಅಂತಂದ್ರೆ 82 ಸೆಂಟಿಮೀಟ್ರ್ವರೆಗೂ ನಿಮ್ಮದು ಎಕ್ಸ್ಪಾಂಡ್ ಮಾಡಿದಾಗ 82 ಸೆಂಟಿಮೀಟರ್ ಆಗಬೇಕು. ಚೆಸ್ಟ್ ನಾರ್ಮಲ 77 ಇರಬೇಕು. ನೆಕ್ಸ್ಟ್ ರನ್ನಿಂಗ್ 800 ಮೀಟರ್ ಇನ್ 3 minutes 30 seconds ಅಂತಂದ್ರೆ 3 ನಿಮಿಷ 30 ಸೆಕೆಂಡ್ ಒಳಗೆ ನೀವು 800 ಮೀಟ್ರನ್ನ ರನ್ನಿಂಗ್ ಕಂಪ್ಲೀಟ್ ಮಾಡಬೇಕು. ಓಕೆ, ಇಲ್ಲಿ ನೋಡಿರಿ, ನೋ ರಿಲ್ಯಾಕ್ಸೇಷನ್ ವಿಲ್ ಬಿ ಗಿವನ್ ಇನ್ ದ ಎಲಿಜಿಬಿಲಿಟಿ ಪ್ರೊವೈಡೆಡ್ ಫಾರ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ದೇ ವಿಲ್ ಬಿ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ಡ್ಯೂರಿಂಗ್ ಸೆಲೆಕ್ಷನ್. ಓಕೆ, ಇದ್ರಾಗ ಯಾವುದೋ ರಿಲ್ಯಾಕ್ಸೇಷನ್ ಇಲ್ಲ. ಸೊ ಸ್ಟ್ರಿಕ್ಟ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು. ಸ್ಯಾಲ್ರಿ ಬಗ್ಗೆ ನೋಡೋದಾತಂದ್ರೆ ಫಸ್ಟಿಗೆ ಜನರಲ್ ಡ್ಯೂಟಿ ಗಾರ್ಡ್ ಅವ್ರಿಗೆ 18ರಿಂದ 31 ವರ್ಷ ಏಜ್ ಲಿಮಿಟ್ ಇರ್ತೈತಿ. 12 hours ಆ್ಯಂಡ್ 8 hours ಡ್ಯೂಟಿ ಇರ್ತೈತಿ. ನೆಕ್ಸ್ಟ್ ಸ್ಯಾಲ್ರಿ ನೋಡೋದಾತಂದ್ರೆ 12 hours ಡ್ಯೂಟಿಗೆ 25,840 ಇರ್ತೈತಿ. ಮತ್ತು 8 hours ಡ್ಯೂಟಿದವ್ರಿಗೆ 22,100 ರೂಪಾಯಿ ಸ್ಯಾಲ್ರಿ ಇರ್ತೈತಿ. ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ ಕೆಲವೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಎಲಿಜಿಬಿಲಿಟಿ ಕೊಟ್ಟಾರ ಮತ್ತು ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ಅಡಿಷ್ನಲ್ ಮಾರ್ಕ್ಸ್ ಇನ್ ರಿಟರ್ನ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಸೊ ಕೆಲವರಿಗೆ ಗ್ರೇಸ್ ಮಾರ್ಕ್ಸು ಬರ್ತಾವ. ಸೊ ಅದನ್ನೆಲ್ಲ ನೋಡೋಣ. ಈಗ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಅಟ್ಲೀಸ್ಟ್ 2 years ಆಫ್ ಪ್ರೈವೇಟ್ ಸೆಕ್ಯೂರಿಟಿ ಗಾರ್ಡ್ ಎಕ್ಸ್ಪೀರಿಯನ್ಸ್ ಇರಬೇಕು. 5 ಗ್ರೇಸ್ ಮಾರ್ಕ್ಸ್ ಸಿಗ್ತಾವೆ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 8 years ಆಫ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಓಕೆ, ರಿಕ್ವೈರ್ಡ್ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಫ್ರಾಮ್ ರಿಜಿಸ್ಟರ್ಡ್ ಆ್ಯಂಡ್ ವ್ಯಾಲಿಡ್ PSRA ಇನ್ಕ್ರೀಸ್ಡ್ ಏಜೆನ್ಸಿಯಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಇರಬೇಕು. NCC ಕ್ಯಾಂಡಿಡೇಟ್ಗೆ ವ್ಯಾಲಿಡ್ NCC C ಸರ್ಟಿಫಿಕೇಟ್ ಹೋಲ್ಡರ್ಗೆ 5 ಗ್ರೇಸ್ ಮಾರ್ಕ್ಸ್ ಇರ್ತಾವೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಆಫ್ 8 years ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಓಕೆ, ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ನೋಡೋದಾತಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಪ್ಯಾರಾಮಿಲಿಟ್ರಿ ಫೋರ್ಸ್ ಅವ್ರಿಗೆ ರಿಲೇಟೆಡ್ ಫ್ರಾಮ್ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಆ್ಯಂಡ್ ಪ್ಯಾರಾಮಿಲಿಟ್ರಿ ಫೋರ್ಸ್ದವ್ರಿಗೆ 5 ಗ್ರೇಸ್ ಮಾರ್ಕ್ಸ್ ಇರ್ತಾವೆ. ಮ್ಯಾಕ್ಸಿಮಮ್ ಆಫ್ 8 years ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಓಕೆ, ನೆಕ್ಸ್ಟ್ ಎಕ್ಸ್ ಪೊಲೀಸ್ ಸೆಕ್ಯೂರಿಟಿ ಏಜೆನ್ಸಿ ಎಂಪ್ಲಾಯ್ದವ್ರಿಗೆ ಎಕ್ಸ್ಪೀರಿಯನ್ಸ್ ಆಫ್ ಸರ್ವಿಸ್ ಇನ್ ಪೊಲೀಸ್, ಪ್ಯಾರಾಮಿಲಿಟ್ರಿ ಫೋರ್ಸಸ್, ಗೌರ್ಮೆಂಟ್ ಸೆಕ್ಯೂರಿಟಿ ಆರ್ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್. ಓಕೆ, 5 ಗ್ರೇಸ್ ಮಾರ್ಕ್ಸ್ ಇರ್ತೈತಿ ಇವರಿಗೆ ಮತ್ತು ಮ್ಯಾಕ್ಸಿಮಮ್ ಆಫ್ 8 years ಏಜ್ ರಿಲ್ಯಾಕ್ಸೇಷನ್ ಇವ್ರಿಗೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್ ನೋಡೋದಾದ್ರೆ ಫೀ ಸ್ಟ್ರಕ್ಚರ್ಡ್ ಆ್ಯಂಡ್ ಪೋರ್ಟಲ್ ಇನ್ಫಾರ್ಮೇಷನ್ ನೋಡೋದಾದ್ರೆ ಎಕ್ಸಾಮಿನೇಷನ್ ಫೀ ನೋಡಿರಿ 799 ರೂಪಾಯಿ ಇರ್ತೈತಿ. ನಾನ್ ರಿಫಂಡ್ ಅಂತಂದ್ರೆ ಇದು ರಿಫಂಡ್ ಆಗೋದಿಲ್ಲ ನಿಮಗೆ. ಮೋಡ್ ಆಫ್ ಪೇಮೆಂಟ್ ಓನ್ಲಿ ಆನ್ಲೈನ್ ಇರ್ತೈತಿ. ನೆಕ್ಸ್ಟ್ ಆಫೀಸರ್ ರಿಕ್ರೂಟ್ಮೆಂಟ್ ನೋಡೋದಾದ್ರೆ https://recruitment.ndfdetective.in ಒಳಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ರೀ ಇದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಏನೈತೆ ಮಾಹಿತಿ ನೋಡೋಣ. ಸೊ ನೋಡಿರಿ, ಇದೇನು ಇಂಪಾರ್ಟೆಂಟ್ ಅಲ್ಲ. ಸೊ ನೋಡಿರಿ, ಇಲ್ಲಿ ಸಬ್ಜೆಕ್ಟ್ ವೈಸ್ ಎಕ್ಸಾಮಿನೇಷನ್ ಒಳಗೆ ಯಾವ ಸಬ್ಜೆಕ್ಟ್ ಇರ್ತಾವೆ ಅಂತ ನೋಡೋದಾದ್ರೆ ಜನರಲ್ ನಾಲೆಜ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ್. ನೆಕ್ಸ್ಟ್ ಹಿಂದಿ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಗ್ರಾಮರ್ ಇರ್ತೈತಿ, 25 ಕ್ವಶನ್ ಇರ್ತಾವೆ, 25 ಮಾರ್ಕ್ಸ್ ಇರ್ತಾವೆ. ನೆಕ್ಸ್ಟ್ ಪ್ರೈವೇಟ್ ಸೆಕ್ಯೂರಿಟಿ ಆ್ಯಂಡ್ ಗಾರ್ಡ್ಗೆ 25 ಮಾರ್ಕ್ಸ್.
ನೆಕ್ಸ್ಟ್ ಇಂಡಿಯನ್ ಪಾಲಿಟಿ ಒಳಗೆ 25 ಕ್ವಶನ್ 25 ಮಾರ್ಕ್ಸ್, ಟೋಟಲ್ 100 ಕ್ವಶನ್ಗೆ 100 ಮಾರ್ಕ್ಸ್ ಇರ್ತೈತಿ. ಸೊ ನೋಡಿರಿ ಸೇಮ್ ಐತಿ. ಇಲ್ಲಿ ಒಂದು ಪ್ರೈವೇಟ್ ಸೆಕ್ಯೂರಿಟಿ ಆ್ಯಂಡ್ ಗಾರ್ಡ್ಸ್ ಒಂದು ಚೇಂಜ್ ಆಗೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಟು ರೈಟನ್ ಎಕ್ಸಾಮ್ ನೋಡಿದಾದ್ರೆ ದ ರೈಟನ್ ಎಕ್ಸಾಮಿನೇಷನ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸ್ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವ್ರಿ ನಿಮ್ಗೆ. ದ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಪೆನ್ ಆ್ಯಂಡ್ ಪೇಪರ್ ಅಂತಂದ್ರೆ ಆಫ್ಲೈನ್ ಮೋಡ್ ಇರ್ತೈತೆ ರೀ ಎಕ್ಸಾಮ. ಓಕೆ, ದ ಎಕ್ಸಾಮ್ ಡೇಟ್ ಟೈಮ್ ಆ್ಯಂಡ್ ವೆನ್ಯೂ ಅರೈವ್ಡ್ ಇನ್ಸ್ಟ್ರಕ್ಷನ್ ದ ವಿಲ್ ಬಿ ಕಮ್ಯುನಿಕೇಟೆಡ್ ಇನ್ ಇಮೇಲ್ ID ಕೊಟ್ಟಿರ್ತಲ್ಲ, ಸೊ ಅದಕ್ಕೆ ಅಡ್ಮಿಟ್ ಕಾರ್ಡ್ ಬರ್ತೈತಿ, ಅಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗ್ತೈತಿ. ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದ ಎಕ್ಸಾಮಿನೇಷನ್, ನೆಗೆಟಿವ್ ಮಾರ್ಕಿಂಗ ಇರೋಂಗಿಲ್ಲ. ಓಕೆ, ಸೊ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕೋಬೇಕು ಅನ್ನತ್ತಿರಲ್ಲ, ಸೊ ಅವರೆಲ್ಲರೂ ನನ್ನ ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತಾನೋ, ಅಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತಾನೋ, ಅಥವಾ ನಿಮ್ಗೆ ಹೆಂಗೆ ಅಪ್ಲೈ ಮಾಡೋದು ಗೊತ್ತಾಗ್ಲಿಕ್ಕಂತಂದ್ರೆ ನಾನು ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತೇನೆ ಇನ್ನು 2 ದಿನದಾಗ. ಸೊ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ, ಸೊ ಅಪ್ಲೈ ಮಾಡಿರಿ ಆಯಿತಾ. ಸೊ ಟೋಟಲ್ ಹುದ್ದೆಗಳನ್ನು ನೋಡಿರಿ 8710 ಹುದ್ದೆಗಳದಾವೆ. ಪೇಮೆಂಟು ಚಲೋ ಐತಿ, ಹಂಗೆ ಇನ್ಕ್ರೀಸು ಆಗ್ತೈತಿ ಪೇಮೆಂಟ. ಸೊ ನೋಡಿರಿ, ಇದು ಇನ್ನೊಂದು, ಇದು ಗೌರ್ಮೆಂಟ್ ಜಾಬ್ ಅಲ್ಲರಿ. ಓಕೆ, ಇದು NDF ಸಪೋರ್ಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಜಾಬ್ ಆಗಿರ್ತೈತಿ. ಸೊ ಇದು ಗೌರ್ಮೆಂಟ್ ಜಾಬ್ ಆಗಿರೋಂಗಿಲ್ಲ, ಆದರೂ ಚಲೋ ಐತಿ ಅನ್ಸೈತಿ ಜಾಬ್. ನೋಡಿರಿ, ಅಪ್ಲಿಕೇಶನ್ ಹಾಕೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಷ್ಟೇ ಹಾಕಿರಿ. ನಂದು ತಿಳಿಸ್ಕೊಡೋದಿತ್ತು, ಅದಕ್ಕೆ ತಿಳಿಸ್ಕೊಟ್ಟನ. ನೋಡಿರಿ, ಅಪ್ಲಿಕೇಶನ್ ಹಾಕೋರ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಓಕೆ ಓಕೆ ರೀ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.